ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾನು 2-3 ದಿನದ ವ್ಲಾಗ್ ಹಾಕಿರುತ್ತೆ. ಫಸ್ಟಿಗೆ ಅಪ್ಪ ಮಗ ಪೂಜೆ ಮಾಡ್ತಿದ್ದಾರೆ. ಎಷ್ಟು ಕಾಟ ಕೊಡ್ತಾನೆ ನಮ್ಮ ಪಾಪ ಅಂದರೆ ಅಷ್ಟು ಕಾಟ ಕೊಡ್ತಾನೆ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾವು ಹೊರಗಡೆ ಹೋಗಿ ಎಳ್ನೀರು ಕುಡ್ಕೊಬರೋಣ ಅಂತ ಹೋಗಿದ್ವಿ. ನಾನು ನಮ್ಮ ಪಾಪು ನಮ್ಮ ಯಜಮಾನ್ರು ಎಲ್ಲ. ಅಲ್ಲೂ ಅವನು ಏನು ಕೇಳ್ತಾನೋ ಅದೇ ಕೊಡಬೇಕು ಅಂತಾನೆ. ಎಳ್ನೀರು ಕುಡ್ಕೊಂಡು ಆಮೇಲೆ ಮನೆಗೆ ವಾಪಸ್ ಬಂದ್ವಿ. ಇದು ಇನ್ನೊಂದು ದಿನ ಲಾಗ್ ಆಗಿರುತ್ತೆ. ಇನ್ನೊಂದು ದಿನ ನಾವೆಲ್ಲ ಹೋಗೋಣ ಅಂತ ಹೇಳಿದ್ರು. ಆದರೆ ಅವರು ಮೊಟ್ಟೆ ಕೊಡೋಕ್ಕೆ ಕರ್ಕೊಂಡೋಗ್ತಿದ್ದಾರೆ ಅಂತ ಕರ್ಕೊಂಡೋಗಿದ್ದಾರೆ. ಅದು ಬಂದುಬಿಟ್ಟು ಸೂಪರ್ ಮಾರ್ಕೆಟಿಗೆ ಮೊಟ್ಟೆ ಕೊಡೋಕ್ಕೆ ಕರ್ಕೊಂಡೋಗಿದ್ದು. ಅದಕ್ಕೆ ನಮ್ಮ ಪಾಪು ಅಲ್ಲಿ ಸೂಪರ್ ಮಾರ್ಕೆಟ್ ನೋಡೋನಲ್ಲ, ಆ ಟ್ರಾಲಿನ ತೊಗೊಂಡ್ಬಿಟ್ಟು ಅದರೊಳಗಡೆ ಕೂತ್ಕೊಂಡು ಹೇಗೆ ಆಡ್ತಿದ್ದಾನೆ ನೋಡಿ. ಅವ್ನಿಗೇನು ಬೇಕೋ ಅದನ್ನು ಎತ್ಕೊಂಡು ಅದರೊಳಗಡೆ ತುಂಬಿಸ್ಕೊಬಿಡ್ತಾನೆ. ಅದಾದಮೇಲೆ ಇದು ಇನ್ನೊಂದು ದಿನ ಲಾಗ್ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ನಮ್ಮ ಯಜಮಾನ್ರು ಅದೇನೋ ಕೊಬ್ಬು, ಅದೇ ಕುರಿದು ಕೊಬ್ಬಿರುತ್ತಲ್ಲ ಅದ್ರದ್ದು ತಗೊಬಂದ್ಬಿಟ್ಟು ಚಿತ್ರಾನ್ನ ಟೈಪ್ ಮಾಡ್ಕೊತಾ ಇದ್ದಾರೆ. ಫಸ್ಟಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಫ್ರೈ ಮಾಡಾದಮೇಲೆ ಇದು ಸಾಲ್ಟ್ ಇದು ಏನು ಹಾಕಿದ್ರು, ಕೊಬ್ಬು ಹಾಕ್ಬಿಟ್ಟು ಸಾಲ್ಟ್ ಹಾಕಿದ್ರು. ಬೇಯಿಸಿಟ್ಕೊಂಡಿರಬೇಕು ಕೊಬ್ಬನ್ನ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳೋದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಒಂದು ಸ್ವಲ್ಪ ಉಪ್ಪು ಎಲ್ಲ ಅಂಟ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ. ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಖಾರ ಕಮ್ಮಿ ಇತ್ತು, ಸೊ ನಾವು ಖಾರದ ಪುಡಿ ಹಾಕ್ಕೊಂಡ್ವಿ. ಅದು ಕ್ಲಿಪ್ಪಿಂಗ್ ಇಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ. ನಿಮ್ಗೆ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಬೋದು. ಆಮೇಲೆ ಅನ್ನ ಮಾಡಿ ಇಟ್ಕೊಂಡಿದ್ವಲ್ಲ, ಅನ್ನ ಹಾಕಿ ಮಿಕ್ಸ್ ಮಾಡಿದ್ರು. ರೆಡಿ ಆಯಿತು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದು ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.